ಹುಷಾರು ಕಣೋ ಆದಿ. ಪೂರ್ತಿ ಹುಷಾರಾಗಿ ಊರಿಂದ ಬಾ, ನಾನು ನಿಂಗೋಸ್ಕರ ಕಾಯ್ತಿರ್ತೀನಿ. ಆದಿ ಜೋಪಾನ ಕಣೋ, ಮೊದ್ಲಿನ ಹಾಗೆ ಆಗ್ಬಾ, ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಆದಿ ಬೇಗ ಹುಷಾರಾಗ್ಬೇಕು. ನೀನ್ ಹುಷಾರಾದ್ಮೇಲೆ ಕಣೋ ನಾನ್ ಮದ್ವೆ ಆಗಕ್ಕಾಗದು. ಟೇಕ್ ಕೇರ್ ಆದಿ. ಆದಿ ಮತ್ತೆ ಜಗಳ ಆಡೋದಕ್ಕೆ ಹೊಡೆದಾಡೋದಕ್ಕೆ ಫಿಟ್ ಆಗಿ ಬರ್ಬೇಕು ನೀನು, ಗೊತ್ತಾಯ್ತಾ? ಸರಿ ಸೂರ್ಯ ಅವರೇ, ಆರ್ತಿ ನಾವಿನ್ ಹೊಡ್ತೀವಮ್ಮ. ಸರಿಯಪ್ಪ, ಸರಿಯಪ್ಪ. ಅಲ್ಲಿಗೆ ಆದಿತ್ಯನ್ ಚಾಪ್ಟರ್ ಮುಗ್ದ ಹಾಗಾಯ್ತು. ಸಿಟಿ ಡಾಕ್ಟರ್ ಕೈಯಲ್ಲಿ ಅವನು ಏನು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ಲಿಲ್ಲ. ಇನ್ನು ಹಳ್ಳಿಲ್ ಕೊಡೋ ಯಾವ ಔಷಧಿನ ಅವ್ನು ಸುಧಾರಿಸ್ಕೋತಾನಂತೆ. ಅವನನ್ನ ಕರ್ಕೊಂಡು ಹೋಗಿದ್ದು ಹಳ್ಳಿಗಲ್ಲ, ಹಳ್ಳಕ್ಕೆ. ರಂಜಿತ್, ಆ ಆದಿತ್ಯ ನಿಂಗೆ ಚಾಕು ಹಾಕೋಕ್ ಬಂದಿದ್ನಲ್ಲ, ಅದಕ್ಕೆ ಅವನ ಮೇಲೆ ಸರಿಯಾಗಿ ರಿವೆಂಜ್ ತಗೊಂಡಿದ್ದೀನಿ. ಕಮ್ ಆನ್, ಸೆಲೆಬ್ರೇಟ್ ಇಟ್. ಸರ್, ನಿಮ್ ಮಗ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಸಾಕ್ಷಿ ಜೊತೆ ಅವ್ರ ಮದ್ವೆ ಆಗ್ಬೇಕು. ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ ಮಿಸ್ಸಸ್ನ ಅವ್ರ ಮನೆಗೆ ಹೆಣ್ಣು ನೋಡೋದಕ್ಕೆ ಕಳ್ಸ್ಕೊಡಿ. ಅದಕ್ಕೇನೀಗ, ನಾಳೆನೆ ಕಳ್ಸೋಣ. ಕಮ್ ಆನ್, ಚೇರ್ ಅಪ್. ಡ್ಯಾಡ್, ಅಮ್ಮ ಆಲ್ರೆಡಿ ಒಂದ್ಸಲಿ ಅವ್ರ ಮನೆಗೆ ಹೋಗಿ ಅವಮಾನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಹೇಗೆ ಕಳಿಸ್ತೀರಾ ಅವ್ರ ಮನೆಗೆ? ಆಗ ಸಾಕ್ಷಿಗೆ ನಿನ್ ಮೇಲೆ ಕೋಪ ಇತ್ತು, ಅದಕ್ಕೆ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೊಂಡಿದ್ಲು. ಈಗ ಸಾಕ್ಷಿಗೆ ಸತ್ಯ ಏನು ಅಂತ ನೀನೇ ಹೇಳಿದ್ಯಲ್ಲ, ಅವಳು ನಿನಗೆ ಫಿದಾಕ್ ಹೋಗ್ಬಿಟ್ಟಿದ್ದಾಳೆ. ಹೆಣ್ಣು ಕೇಳೋಕೆ ಅಮ್ಮನ ಮನೆಗೆ ಕಳಿಸು ಅಂತ ನಿನಗೆ ಹೇಳಿದಾಳೆ ಅಂತ ನನಗೆ ಹೇಳಿದ್ಯಲ್ಲ, ಇನ್ನೇನ್ ಪ್ರಾಬ್ಲಮ್ಮು? ಡ್ಯಾಡ್, ಸಾಕ್ಷಿ ಈಗ ನನ್ ಕಡೆ ಆಗಿದ್ದಾಳೆ, ಆದ್ರೆ ಅವ್ರ ಮನೆಯಲ್ಲಿ ಅವಳಪ್ಪ ಸೂರ್ಯ ಮತ್ತೆ ಅವಳ ತಮ್ಮ ಆರ್ಯ ಇಬ್ರು ನನ್ ಬಗ್ಗೆ ಇನ್ನೂ ಕೋಪ ಇಟ್ಕೊಂಡಿದ್ದಾರೆ. ನನ್ನ ಹೆಸರು ಕೇಳಿದ್ರೆ ಉರ್ದು ಬೀಳ್ತಾರಂತೆ. ಮದ್ವೆ ಆಗೋ ಹುಡುಗಿನೇ ನಿಮ್ಮನ್ನ ಒಪ್ಪಿರ್ಬೇಕಾದ್ರೆ ನಿಮ್ಗೆ ಯಾಕೆ ಯೋಚನೆ ರಂಜಿತ್? ಒಂದ್ಸಲ ತಾಳಿ ಕಟ್ಟಿ ಅವ್ರ ಮನೆಯವರು ನಿಮ್ ತಾಳಕ್ ಕುಣಿತಾರೆ. ಅದ್ ಹೇಗ್ ಸಾಧ್ಯ? ಏನ್ ಕಿಡ್ನಾಪ್ ಮಾಡ್ಕೊಂಡ್ ತಾಳಿ ಕಟ್ಲಾ? ಹುಡುಗಿ ತಾನಾಗೆ ಬಂದು ಕತ್ತು ಬಗ್ಸಿ ತಾಳಿ ಕಟ್ಸ್ಕೊಳ್ಳೋದಕ್ಕೆ ರೆಡಿ ಇರುವಾಗ ನೀನ್ ಯಾಕೆ ಅವಳನ್ನ ಕಿಡ್ನಾಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅಂದ್ರೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ನೀನೇ ಹೇಳ ಅವಳಿಗೆ. ದೇವಸ್ಥಾನದಲ್ಲ? ಹೌದು ರಂಜಿತ್, ನಿಮ್ ಪಪ್ಪ ಕೊಡ್ತಿರೋ ಐಡಿಯಾ ಸೂಪರ್ ಆಗಿದೆ. ಸಾಕ್ಷಿಗೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಸೂರ್ಯನ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರಿಗೆ ಬೇರೆ ದಾರಿನೇ ಇರಲ್ಲ. ನಿಮ್ಮನ್ನ ಅಳಿಯ ಅಂತ ಒಪ್ಕೊಳ್ಳೇಬೇಕು. ನಿಮ್ ಐಡಿಯಾ ಏನೋ ಚೆನ್ನಾಗಿದೆ ಡ್ಯಾಡ್, ಆದ್ರೆ ಇದಕ್ಕೆ ಸಾಕ್ಷಿ ಒಪ್ತಾಳೋ ಇಲ್ವೋ? ಒಂದು ಬಾಲ್ ಬಿಟ್ ನೋಡು. ಒಪ್ಕೊಂಡ್ರೆ ಅರ್ಪಿತಾ ಹೇಳ್ದ ಹಾಗೆ ನಮ್ ಕೆಲಸ ಸಲೀಸಾಗತ್ತೆ. ಒಂದ್ ವೇಳೆ ಒಪ್ಕೊಳ್ಳದೆ ಇದ್ರೆ ನನ್ನ ಹತ್ರ ಅದಕ್ಕಿಂತ ಪವರ್ಫುಲ್ ಐಡಿಯಾ ಇದೆ. ಅದಕ್ಕೆ ಆ ಸೂರ್ಯ ಬಗ್ಲೇಬೇಕು. ಏನ್ ಡ್ಯಾಡ್ ಅದು? ಹಾಗಾಯ್ತ್ರಿ, ಏನಾಯ್ತು? ಸ್ವಲ್ಪ ದಿನ ಬಿಟ್ಟು ಸಾಕ್ಷಿ ವಿಷಯ ಹೇಳ್ತೀನಿ ಅಂದಿದ್ದೆ. ನಮ್ಮ ಯಜಮಾನ್ರು ಇನ್ನೊಂದ್ಸಲ ಫೋನ್ ಮಾಡಿ ವಿಷಯ ತಿಳ್ಕೊ ಅಂತ ಅಂದ್ರು. ಒಂದ್ ನಿಮಿಷ ಲೈನಲ್ಲಿದೆ. ಸೂರ್ಯ, ನನ್ನ ಫ್ರೆಂಡ್ ಪದ್ಮಜ ಸಾಕ್ಷಿ ಮದುವೆ ವಿಷಯವಾಗಿ ಕೇಳಕ್ ಫೋನ್ ಮಾಡಿದ್ರಲ್ಲ, ಏನ್ ಹೇಳಿ? ನನಗೆ ಆ ರಾಗು ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಅಜ್ಜಿ. ನೋಡು ಸೂರ್ಯ ಹೇಗ್ ಮಾತಾಡ್ತಾಳೆ ಅಂತ. ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದ ಅವಳಿಗೆ? ನಾನೀಗ ಏನ್ ಹೇಳಮ್ಮ, ಅವ್ರಿಗೇನೋ ಅಂತ ಹೇಳಿ ಫೋನ್ ಇಟ್ಬಿಡು. ಪದ್ಮಜ, ಈಗ ತಕ್ಷಣಕ್ಕೆ ನಾನೇನು ಹೇಳಕ್ ಆಗ್ತಾ ಇಲ್ಲ. ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ಬೇರೆ ಎಲ್ಲಾದ್ರೂ ಸಂಬಂಧ ನೋಡಿದ್ರೆ ಒಳ್ಳೇದು ಅನ್ಸುತ್ತೆ. ನಾನು ಅದನ್ನ ಹೇಳಕ್ಕೆ ಅಂತಾನೆ ಫೋನ್ ಮಾಡಿದ್ದು. ಸಾಕ್ಷಿ ನಮಗ್ ಬೇಡ ಅಂತ. ಯಾಕೆ? ಯಾಕೆ ಅಂದ್ರೆ ರಂಜಿತನ್ ಜೊತೆ ಆಡಿರೋ ಸರಸ ಸಲ್ಲಾಪ ಊರ್ ತುಂಬಾ ಪ್ರಚಾರ ಆಗಿದೆ. ಅಂತೇಳನ್ನ ನಾನ್ ಯಾಕೆ ಸೊಸೆ ಮಾಡ್ಕೊಳ್ಳಿ? ಏನ್ ಹೇಳ್ತಾ ಇದ್ಯಾ ನೀನು? ನೀನು ಮನೇಲೆ ಕೂತಿರೋ, ಮಕ್ಕಳು ಮೊಮ್ಮಕ್ಕಳು ಊರೂರ್ ಅಲಿಲಿ. ಏನ್ ಹುಡ್ಗಿರೋ ಈಗಿನ ಕಾಲ್ದವು. ಪದ್ಮಜ ಹೇಳಿದ್ ನಿಜನಾ? ಏನಜ್ಜಿ? ರಂಜಿತ್ ಜೊತೆ ತುಂಬಾ ಕ್ಲೋಸ್ ಆಗಿ ಹೆಸರು ಕೆಡ್ಸ್ಕೊಂಡಿದ್ಯಂತೆ. ಇಲ್ಲ ಅಜ್ಜಿ, ಅದೆಲ್ಲ ಸುಳ್ಳು. ಯಾರೋ ನಿಂಗೆ ಗುರ್ತು ಪರಿಚಯ ಇಲ್ದಿರೋರು ನಿನ್ ಬಗ್ಗೆ ಯಾಕೆ ಸುಳ್ಳು ಹೇಳ್ತಾರೆ? ಆರ್ಯ, ಸ್ವಲ್ಪ ಸಮಾಧಾನವಾಗಿರೋ.
ಸಾಕ್ಷಿ, ಅಜ್ಜಿ ಕೇಳ್ತಿರೋದಕ್ಕೆ ಉತ್ತರ ಕೊಡು. ಮಾತಾಡು ಸಾಕ್ಷಿ. ಇಲ್ಲ ಡ್ಯಾಡಿ, ರಂಜಿತ್ ಯಾವತ್ತೂ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿಲ್ಲ. ಮತ್ತು ಅವ್ರು ಸುಮ್ಮನೆ ಯಾಕಾಗ ಹೇಳ್ತಾರೆ? ಅದು ನನಗೆ ಗೊತ್ತಿಲ್ಲ. ಇದೆಲ್ಲ ರಂಜಿತ್ದೇ ಗೇಮ್. ಅವನೇ ಈ ತರ ಪ್ಲಾನ್ ಮಾಡ್ತಿದ್ದಾನೆ. ಸಾಕ್ಷಿ ಮದುವೆ ಮಾತುಕತೆ ನಡೀತಾ ಇರುತ್ತೆ ಅಂತ ಗೊತ್ತಿರುತ್ತೆ, ಅದನ್ನ ತಪ್ಸೋದಕ್ಕೆ ಈ ತರ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾನೆ. ರಂಜಿತ್ಗೊಂದು ಗತಿ ಕಾಣಿಸ್ಲೇಬೇಕು. ಹೀಗೆ ಬಿಟ್ರೆ ಕಷ್ಟ ಆಗುತ್ತೆ. ಮಾಡ್ತೀನಿ ರೀ ಅವನಿಗೆ. ಅಡಿ ಪ್ಲೀಸ್, ಕೋಪ ಮಾಡ್ಕೋಬೇಡಿ. ಇದರಲ್ಲಿ ರಂಜಿತದೇನು ತಪ್ಪಿರಲ್ಲ. ಅವ್ನು ನಿನ್ನ ಬಗ್ಗೆ ಇಲ್ಲ ಸಲ್ಲದ ಏನೇನೋ ಸುದ್ದಿ ಹಬ್ಬಿಸ್ತಾ ಇದ್ದಾನೆ. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಏನೇನು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾನೆ. ಹೀಗೆ ಬಿಟ್ರೆ ನೀನ್ ತಲೆ ಎತ್ಕೊಂಡು ತಿರ್ಗಾಡೋದು ಕಷ್ಟ ಆಗುತ್ತೆ. ನೀನ್ ಸುಮ್ಮನೆ ಇರೋ ಸಾಕ್ಷಿ. ಮಾಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರಂಜಿತ್ ಹಾಗಲ್ಲ, ನನ್ನ ಬಗ್ಗೆ ತಪ್ಪು ಸುದ್ದಿ ಹಬ್ಸೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಮದುವೆಯಿಂದ ತಪ್ಪಿಸ್ಕೊಂಡು ರಂಜಿತ್ನ ಮದುವೆ ಆಗಕ್ಕೆ ನೀನೇ ನಿನ್ ಬಗ್ಗೆ ಸುದ್ದಿ ಹಬ್ಬಿಸ್ಕೊಳ್ತಿದ್ಯಾ? ಆರ್ಯ, ಏನ್ ಮಾತು ಅಂತ ಆಡ್ತಾ ಇದ್ಯಾ? ಯಾವ್ದಾದ್ರು ಹುಡುಗಿ ತನ್ನ ಕ್ಯಾರೆಕ್ಟರ್ ಬಗ್ಗೆ ಅವಳು ಸುದ್ದಿ ಹಬ್ಬಿಸ್ತಾಳ? ಮತ್ತೆ ನ್ಯಾರಮ್ಮ ಮಾಡ್ತಾರೆ. ನನಗೆ ಗೊತ್ತಿಲ್ಲದೆ ಇರೋದನ್ನ ಹೇಳು ಹೇಳು ಅಂದ್ರೆ ಏನೋ ಹೇಳಿ. ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಬೇರೆ ಕಡೆ ಹುಡುಗನ್ ನೋಡ್ತಾ ಇದ್ದೀರಲ್ಲ, ಇನ್ನಾದ್ರೂ ಇದನ್ನೆಲ್ಲ ನಿಲ್ಸಿ. ನೋಡಿ, ನಾನ್ ಈ ಜನ್ಮದಲ್ಲಿ ಮದ್ವೆ ಅಂತ ಆದ್ರೆ ಅದು ರಂಜಿತ್ನ ಮಾತ್ರ. ಹಲೋ, ನಾನು ಕಾಲ್ ರಿಸೀವ್ ಮಾಡೋದಕ್ಕೆ ಅಷ್ಟೊಂದು ಬೇಜಾರಾಗುತ್ತಾ ನಿಂಗೆ? ಅಷ್ಟೊಂದು ಬೇಡವಾದ್ನ ನಾನು? ಮಲ್ಕೊಂಡಿದ್ದೆ. ಸುಳ್ಳು ಹೇಳ್ಬೇಡ. ಮಲ್ಕೊಂಡಿದ್ರೆ ಕಾಲ್ ಹೇಗೆ ಡಿಸ್ಕನೆಕ್ಟ್ ಮಾಡ್ತಿದ್ದೆ? ನಾನು ನಿನ್ನ ಅವಾಯ್ಡ್ ಮಾಡ್ತಿಲ್ಲ ಕಣೆ. ಸರಿ, ಫೋನ್ ಮಾಡಿದ ವಿಷಯ ಏನು? ನಿಮ್ಮ ಮನೆಯಿಂದ ಯಾರಾದ್ರೂ ಬಂದು ಮದ್ವೆ ಬಗ್ಗೆ ಮಾತಾಡ್ತಾರೋ, ಇಲ್ಲ ಅಂದ್ರೆ ನಾನೇ ಮರ್ಯಾದೆ ಬಿಟ್ಟು ನಿಮ್ಮ ಮನೆಗೆ ಬಂದು ಮಾತಾಡ್ಲೋ? ಈಗ ನಾನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿಲಿ ಇಲ್ಲ ಅನುಷಾ. ಸಾಕ್ಷಿ ಮದುವೆ ವಿಷಯಕ್ಕೆ ಎಲ್ಲರೂ ಟೆನ್ಷನ್ ಇದೀವಿ ಮನೆಯಲ್ಲಿ. ಇಲ್ಲಿ ನಾನು ಆರಾಮಾಗಿಲ್ಲ, ನಾನು ಟೆನ್ಷನ್ ಅಲ್ಲೇ ಇದ್ದೀನಿ. ನಮ್ ಡ್ಯಾಡಿ ಯಾವ್ದಾದ್ರು ಬೇರೆ ಹುಡುಗನ ಹುಡುಕ್ತೀನಿ ಅಂತ ಕೂತಿದ್ದಾರೆ. ಯಾಕೆ? ನಮ್ಮಿಬ್ರು ಮದುವೆಗೆ ಒಪ್ಪಿದ್ರಲ್ಲ. ಮದ್ವೆಗೆ ಒಪ್ಪಿಗೆ ಕೊಟ್ರೆ ಆಗೋಯ್ತಾ? ನಿಮ್ ಮನೆಯಿಂದ ಯಾರಾದ್ರೂ ದೊಡ್ಡವ್ರು ಅನ್ಸ್ಕೊಂಡವ್ರು ಬಂದು ನಿಶ್ಚಿತಾರ್ಥದ ಬಗ್ಗೆ ಮದ್ವೆ ಬಗ್ಗೆ ಮಾತಾಡ್ಬೇಕು ತಾನೆ? ನೀವುಗಳೇನು ಮಾತಾಡದೇ ಇರೋದನ್ನ ನೋಡಿ ನಮ್ ಡ್ಯಾಡಿ ಬೇರೆ ಕಡೆ ಗಂಡು ಹುಡುಕ್ತಾ ಇದಾರೆ. ನಾಳೆ ಇದ್ರ ಬಗ್ಗೆ ನಾನು ಸರ್ ಹತ್ರ ಮಾತಾಡ್ತೀನಿ ಬಿಡು. ನಾನ್ ಹೇಳೋದು ಅರ್ಥ ಮಾಡ್ಕೋ ಆರ್ಯ. ನೀನ್ ಇವಾಗ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಇವಾಗ ನಿಮ್ ತಂದೆ ಬಂದು ನಮ್ ತಂದೆ ಹತ್ರ ಮಾತಾಡ್ಬೇಕು ಅಷ್ಟೇ. ಅದು ಸಾಧ್ಯ ಇಲ್ಲ ಅನುಷಾ. ನಾನು ಹೇಳಿದ್ನಲ್ಲ, ಸಾಕ್ಷಿ ಮದುವೆ ವಿಷಯ ಕಾಂಪ್ಲಿಕೇಟ್ ಆಗಿ ಕೂತಿದೆ. ಅದು ಸಾರ್ಟ್ ಔಟ್ ಆಗೋವರೆಗೂ ನಂದು ನಿಂದು ಮದುವೆ ವಿಷಯ ಮಾತಾಡಕ್ ಆಗಲ್ಲ ಮನೆಯಲ್ಲಿ. ಅಷ್ಟಲ್ಲಿ ನಮ್ ಡ್ಯಾಡಿ ಬೇರೆ ಹುಡುಗನ ಜೊತೆ ನನ್ನ ಮದ್ವೆ ಮಾಡಿ ಕಳಿಸ್ತಾರೆ. ಅರ್ಥ ಮಾಡ್ಕೋ ಅನುಷಾ. ಅಕ್ಕನ ಮದುವೆ ಆಗದೆ ನನ್ ಮದುವೆ ಮಾಡಿ ಅಂತ ಹೇಗೆ ಹೇಳಿ ಮನೇಲಿ? ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ನಿನಗ್ ಬೇಕು ಅಂದ್ರೆ ನಿಮ್ ಡ್ಯಾಡಿಗೆ ಹೇಳಿ ನಮ್ ಡ್ಯಾಡಿ ಹತ್ರ ಬಂದು ಮಾತಾಡಕ್ ಹೇಳು. ಇಲ್ಲ ಅಂದ್ರೆ ನಿನ್ ಹೆಸರು ನಿಮ್ ಡ್ಯಾಡಿ ಹೆಸರು ನಮ್ ಡ್ಯಾಡಿ ಹೆಸರು ಬರ್ದಿಟ್ಟು ಸೂಸೈಡ್ ಮಾಡ್ಕೋತೀನಿ ಅಷ್ಟೇ. ಕೈಗೆ ಎಡಗದೆ ಇರೋ ದ್ರಾಕ್ಷಿ ಹುಳಿ ಅಂತಾರಲ್ಲ, ಹಾಗೆ ನಾವು ಅವ್ರ ಪ್ರಪೋಸಲ್ನ ಬೇಡ ಅಂತ ಹೇಳಿದ್ವಲ್ಲ, ಅದಕ್ಕೆ ಸಾಕ್ಷಿ ಸರಿ ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ಯಾರು ಆಪಾದನೆ ಮಾಡಲ್ಲ. ಸಾಕ್ಷಿ ನಿಮ್ಮ ಮಗಳು, ಅವಳ ಮೇಲೆ ನಿಮಗೆ ನಂಬಿಕೆ ಅಲ್ವಾ? ನಂಬಿಕೆ ಇದೆ, ಆದರೆ ಹುಚ್ಚು ಪ್ರೀತಿನಲ್ಲಿ ಕೊಚ್ಚಿ ಹೋಗ್ತಾಳೇನೋ ಅನ್ನೋ ಅನುಮಾನನೂ ಇದೆ. ಯಾಕೆ ಅವಳು ರಂಜಿತ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿದ್ದಾಳೆ? ಅವ್ನು ಬಿಟ್ರೆ ಪ್ರಪಂಚದಲ್ಲಿ ಯಾರು ಹುಡುಗರೇ ಇಲ್ವಾ? ಮನಸ್ಸಿಗೆ ಹಿಡಿಸಿದ ಮೇಲೆ ಬೇರೆಯವ್ರನ್ನ ಒಪ್ಕೊಳ್ಳೋದು ಕಷ್ಟ. ಸರಿ ಇಲ್ಲ ಆರ್ತಿ ಅವರೇ. ರಂಜಿತ್ ನೀವು ತಿಳ್ಕೊಂಡಷ್ಟು ಕೆಟ್ಟ ಮನುಷ್ಯ ಅಂತ ನನಗನ್ನಿಸ್ತಾ ಇಲ್ಲ. ಅವರು ನಮ್ಮ ಸ್ಕೂಲ್ ಟ್ರಸ್ಟಿ, ವೆಲ್ ಎಜುಕೇಟೆಡ್, ಫೈನಾನ್ಷಿಯಲಿ ಕೂಡ ಚೆನ್ನಾಗಿದ್ದಾರೆ. ಸಾಕ್ಷಿನ ಮದುವೆ ಮಾಡಿಕೊಡ್ಬೋದು. ಆ ಚಿದಂಬರಂ ಅಂತ ಮನುಷ್ಯನಿಗೆ ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಯೋಚನೆ ಮಾಡಿ ಅವ್ನ ಸವಾಸ ಎಂಥದ್ದಿರ್ಬೋದು ಅಂತ. ಯೋಚನೆ ಮಾಡಿದ್ದೀನಿ ಸೂರ್ಯವ್ರೆ, ಆದ್ರೆ ಸಾಕ್ಷಿ ರಂಜಿತ್ನ ಮದುವೆ ಆಗ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾಳೆ. ಅವಳ ಹಠ ಬಿಡೋ ತರ ಕಾಣ್ತಾ ಇಲ್ಲ. ಅವಳು ಚಿಕ್ಕವಳು, ಅವಳಿಗೆ ಸರಿ ತಪ್ಪು ಏನ್ ಗೊತ್ತಾಗುತ್ತೆ? ದೊಡ್ಡವರಾದ ನಾವು ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ಬೇಕಲ್ವಾ? ಸೂರ್ಯವ್ರೆ, ನಾವು ತುಂಬಾ ಅವಳಿಗೆ ಫೋರ್ಸ್ ಮಾಡಕ್ ಹೋದ್ರೆ ಅವಳ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೋತಾಳೆ ಅಂತ ನನಗೆ ಭಯ. ಅವಳು ಹೆದರಿಸಿ ನಮ್ಮನ್ನ ಬಗ್ಸೋದಕ್ಕೆ ನೋಡ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ನಾವು ಬಗ್ಬಾರ್ದು. ಸಾಕ್ಷಿ ಸಂತೋಷಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ ನಮಗೆ. ಸಾಕ್ಷಿ ಚೆನ್ನಾಗಿರ್ಲಿ ಅಂತಾನೆ ರಂಜಿತ್ನ ಮದುವೆ ಆಗೋದು ಬೇಡ ಅಂತ ನಾನು ಹೇಳ್ತಿರೋ. ಈಗ ಇಬ್ಬರಲ್ಲಿ ಯಾರು ಒಬ್ರು ಹಠ ಬಿಟ್ರೆ ತಾನೆ ಈ ವಿಷಯ ಇತ್ಯರ್ಥ ಆಗೋದು. ರಂಜಿತ್ನ ಅಳಿಯನನ್ನಾಗಿ ಮಾಡ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ. ನೀವು ಅವಳಿಗೆ ಮನವರಿಕೆ ಮಾಡಿಸಿ, ಬೇರೆ ಹುಡುಗನ ಮದುವೆ ಆಗೋದಕ್ಕೆ ನೀವು ಒಪ್ಸಿ. ಆದ್ರೆ ಸಾಕ್ಷಿ ನಾನು ಒಪ್ಸಿ.
ಸಾಕ್ಷಿ ಏನಾಯ್ತು? ನಿಮ್ಮ ಮನೆಯವ್ರ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡ್ದೆ. ಏನಂದ್ರು? ಏನಾಗಿರ್ಬೋದು ಅಂತ ನೀನು ಈಸಿಯಾಗಿ ಗೆಸ್ ಮಾಡ್ಬೋದು. ನಿಮ್ಮಪ್ಪ ನಿನ್ ತಮ್ಮ ಇಬ್ರು ಅಪೋಸ್ ಮಾಡಿದ್ರಾ? ಹೌದು. ಮತ್ತೆ ಮುಂದೆ? ಅದೇ ಗೊತ್ತಾಗ್ತಾ ಇಲ್ಲ. ಹಾಗಂದ್ರೆ ಹೇಗ್ ಸಾಕ್ಷಿ? ಅವ್ರು ಬೇಡ ಅಂತಾರೆ ಅಂತ ನಾವು ಸುಮ್ಮನಿರಕ್ಕಾಗತ್ತಾ? ನಾವೇನಾದ್ರೂ ಮಾಡ್ಬೇಕಲ್ವಾ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ರಂಜಿತ್. ಅಜ್ಜಿ ಅಪ್ಪ ಎಲ್ಲರೂ ಸೇರ್ಕೊಂಡು ಸೀರಿಯಸ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಂಗೆ ಹಿಡ್ದಿರೋ ರಂಜಿತ್ ಹುಚ್ಚನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಅದಕ್ಕೆ ನೀವೇ ಏನಾದ್ರೂ ಐಡಿಯಾ ಕೊಡ್ತೀರಾ ಅಂತ ಕಾಲ್ ಮಾಡಿದೆ. ನಿನಗೆ ಈ ರಂಜಿತ್ ಹುಚ್ಚು ಬಿಟ್ಟೋದ್ರೆ ನಾನು ಪರ್ಮನೆಂಟ್ ಆಗಿ ಹುಚ್ಚ ಆಗ್ಬಿಡ್ತೀನಿ ಅಷ್ಟೇ. ಅದು ನನಗೂ ಗೊತ್ತು ರಂಜಿತ್. ನನಗೂ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ತೋಚ್ತಾ ನಿಮಗೆ ಕಾಲ್ ಮಾಡಿದ್ದೀನಿ. ನನ್ನನ್ನು ಮದುವೆ ಆಗೋದಕ್ಕೋಸ್ಕರ ಎಂತ ರಿಸ್ಕ್ ಬೇಕಾದ್ರೂ ತಗೊಳಕ್ ರೆಡಿ ಇದೆಯಾ? ನಾನ್ ರೆಡಿ. ಪ್ಲಾನ್ ಏನು? ನಾವಿಬ್ರು ಮನೆಯವ್ರಿಗೆ ಗೊತ್ತಾಗ್ದ ಹಾಗೆ ಏನಾದ್ರೂ ಎಸ್ಕೇಪ್ ಆಗ್ಬಿಡೋಣ. ಯಾವ್ದಾದ್ರು ದೇವಸ್ಥಾನದಲ್ಲೋ ಚರ್ಚಲ್ಲೋ ಮದುವೆ ಆಗೋಣ. ಕದ್ದು ಮದುವೆ ಆಗದ? ಈ ತರ ಕಾನ್ಸೆಪ್ಟ್ಸು ನನಗೆ ಸಿನಿಮಾದಲ್ಲೂ ಇಷ್ಟ ಆಗಲ್ಲ. ಇನ್ನು ರಿಯಲ್ ಲೈಫ್ನಲ್ಲಿ ಮಾಡೋಕ್ಕಾಗತ್ತಾ? ನೋ ವೇಸ್. ಕಮಾನ್ ಯಾರ್, ನೋಡು, ಮದುವೆ ಹೇಗಾದ್ರೂ ಮದುವೆನೆ. ನಾವಿಬ್ರು ಜೀವನ ಪರ್ಯಂತ ಯಾರ ಭಯನೂ ಇಲ್ಲದೆ ಬದುಕಬೇಕು ಅಂತಂದ್ರೆ ಒಂದೇ ನಮ್ಗೆ ಉಳ್ಕೊಂಡಿರೋ ದಾರಿ. ಇಲ್ಲ ರಂಜಿತ್, ಅಪ್ಪ ಅಮ್ಮನ ಒಪ್ಪಿಗೆ ಇಲ್ಲದೆ ಖಂಡಿತ ಮದುವೆ ಆಗಕ್ಕಾಗಲ್ಲ. ಅವರಿಬ್ರು ನನ್ 2 ಕಣ್ಗಳಿದ್ದ ಹಾಗೆ. ಕಣ್ಗಳಿಲ್ದೆ ಜೀವನ ಮಾಡಕ್ಕಾಗತ್ತಾ? ಅಂದ್ರೆ ನಿನ್ನ ಜೀವನದಲ್ಲಿ ನನಗೆ ಅಂತ ಯಾವ ಇಂಪಾರ್ಟೆನ್ಸು ಇಲ್ಲ ಅಂತ ಹೇಳ್ತಿದ್ಯಾ? ಹಾಗಲ್ಲ ರಂಜಿತ್, ನೀವು ನನ್ನ ಪ್ರಾಣ. ಮತ್ತೆ ನಿಮ್ ತಂದೆ ತಾಯಿ ಒಪ್ತಾ ಇಲ್ಲ ಅಂತ ನಿನ್ ಪ್ರಾಣ ಬಿಡೋದಕ್ಕೂ ರೆಡಿ ಇದೆಯಾ? ಈ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ನಿಮ್ಮನ್ ಮಾತ್ರ ಬಿಡಲ್ಲ. ಮತ್ತೆ ನಾನು ಹೇಳ್ದಾಗ ಕೇಳು ಸಾಕ್ಷಿ. ನೀವ್ ಹೇಳ್ದಾಗ ಕೇಳ್ಬೇಕು ಅನ್ನೋ ಆಸೆ ನನಗೂ ಇದೆ ರಂಜಿತ್. ಆದ್ರೆ ನನ್ನ ಸಿಚುಯೇಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಮಾನ್ ಸಾಕ್ಷಿ, ನಾವೇನ್ ಚಿಕ್ಕ ಮಕ್ಕಳ? ಅಪ್ಪ ಅಮ್ಮ ಇಲ್ದೆ ಬದುಕಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ಈಗ ರಂಜಿತ್ ಪ್ಲೀಸ್, ಅಪ್ಪ ಅಮ್ಮನ ಬಿಟ್ಬಾ ಅಂತ ಹೇಳೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ, ಕೇಳ್ತೀನಿ. ನನ್ಗೇನ್ ಇಷ್ಟನ ಸಾಕ್ಷಿ ಅಪ್ಪ ಅಮ್ಮನ್ ಬಿಟ್ಟು ಮದುವೆ ಮಾಡ್ಕೊಡೋದಕ್ಕೆ? ನೋಡು, ಈ ತರ ಮನೆ ಬಿಟ್ಟು ಓಡ್ ಹೋಗಿ ಮದುವೆ ಮಾಡ್ಕೊಂಡಿರೋರಲ್ಲಿ ನಾವೇ ಮೊದಲಿಗಿರಲ್ಲ. ಬೇಕಾದಷ್ಟು ಲವರ್ಸು ಈ ತರ ಮನೆ ಬಿಟ್ಟು ಓಡೋಗಿ ಮದುವೆ ಮಾಡ್ಕೊಂಡು ವಿಷಯ ತಣ್ಣಗಾದ್ಮೇಲೆ ವಾಪಸ್ ಬಂದಿದ್ದಾರೆ. ನಾವು ಅಷ್ಟೇ, ಇಲ್ಲೆಲ್ಲರೂ ಆರಾಮಾದ್ಮೇಲೆ ವಾಪಸ್ ಬರೋಣ. ಇಲ್ಲ ರಂಜಿತ್, ಈ ರೀತಿ ಮದ್ವೆ ಆಗೋದಕ್ಕೆಲ್ಲ ನಂಗೆ ತುಂಬಾ ಭಯ ಆಗುತ್ತೆ. ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಮನೆಯವರು ವಿರೋಧ ಕಟ್ಕೊಂಡು ಮದುವೆ ಆಗಿದ ತಕ್ಷಣ ನಮ್ಮನ್ನ ಹಾನರ್ ಕಿಲ್ಲಿಂಗ್ ಮಾಡೋದಕ್ಕೆ ಇದೇನು ಉತ್ತರ ಪ್ರದೇಶದ ಹಳ್ಳಿನಾ? ಇದು ಕರ್ನಾಟಕ. ನಮ್ಮನ್ ಕೊಲ್ತಾರೆ ಅಂತ ಅಲ್ಲ ರಂಜಿತ್, ಅಪ್ಪ ಅಮ್ಮನ್ ಮರ್ಯಾದೆ ಹೋಗುತ್ತೆ ಅಂತ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗ್ ಸಾಕ್ಷಿ? ಈ ಲಾಜಿಕ್ ಎಲ್ಲ ಬೇಡ ರಂಜಿತ್. ನಮ್ಮ ಮದ್ವೆಗೆ ಅಪ್ಪ ಅಮ್ಮನ ಆಶೀರ್ವಾದ ಬೇಕೇ ಬೇಕು. ಅವರಿಬ್ರು ಒಪ್ಪಿಗೆ ಇಲ್ಲದೆ ಈ ಮದ್ವೆ ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮ ಮದುವೆ ಕನಸೆ ಬಿಡು. ಯಾಕೆ ಹಾಗಂತೀರಾ? ಮತ್ತಿನ್ನೇನ್ ಹೇಳಿ ಸಾಕ್ಷಿ, ನಮ್ಮ ಮದುವೆಗೆ ನಿಮ್ ಪೇರೆಂಟ್ಸ್ ಒಪ್ಪಲ್ಲ, ಅವ್ರು ಒಪ್ಪೋವರೆಗೂ ನಿನ್ ಮದುವೆ ಆಗಲ್ಲ. ಅಮ್ಮ ಒಪ್ಪಬಹುದು, ಆದ್ರೆ ನಿಮ್ಮ ಅಪ್ಪನ ಅವ್ರು ಒಪ್ಸೋದಂತೂ ಡೌಟ್ ಅಲ್ವಾ? ನಿಮ್ ತಾಯಿನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ. ನಿಮ್ ತಾಯಿನ ಕರ್ಕೊಂಡ್ ಬಂದ್ ಕೇಳಿದ್ರೆ ಖಂಡಿತ ಅಪ್ಪ ಒಪ್ಕೊಳ್ತಾರೆ. ಯಾಕೆ ಹೇಳು? ನಾನು ನಮ್ಮ ತಾಯಿನ ನಿಮ್ ಮನೆ ಕರ್ಕೊಂಡ್ ಬರ್ತೀನಿ, ನಿಮ್ಮಪ್ಪ ಗೆಟ್ ಔಟ್ ಅಂತ ಹೇಳಿ. ನಂಗೆ ತುಂಬಾ ಹರ್ಟ್ ಆಗುತ್ತೆ, ನಾನು ಅದಕ್ಕೆ ರೆಡಿ ಇಲ್ಲ. ನೋಡು, ನಾನ್ ನಮ್ಮ ತಾಯಿನ ಕರ್ಕೊಂಡು ನಿಮ್ಮ ಮನೆಗೆ ಹೆಣ್ಣು ಕೇಳೋದಕ್ಕೆ ಬರಬೇಕು ಅಂತಂದ್ರೆ ಅದಕ್ಕೂ ಮುಂಚೆ ನೀನ್ ನಿಮ್ಮ ಮನೆಯವ್ರನ್ನ ಮತ್ತೆ ನಿಮ್ಮ ಅಪ್ಪನ ನಮ್ಮ ಮದುವೆಗೆ ಒಪ್ಪಿಸ್ಬೇಕು. ಇಲ್ವಾ? ಲವ್ ಇಸ್ ಗಾಡ್, ಲವರ್ ಇಸ್ ಗಾರ್ಡಿಯನ್ ಅಂತ ಅನ್ಕೊಂಡು ನನ್ನ ಜೊತೆ ಮನೆ ಬಿಟ್ಟು ಬರೋದಕ್ಕೆ ರೆಡಿ ಆಗು. ಯಾವುದಕ್ಕೂ ನೀನು ನಿರ್ಧಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ನಮಸ್ಕಾರ ಆರತಿ ಅವರೇ. ನಮಸ್ಕಾರ. ಚಿದಂಬರಂ ಅಂತಾನೆ ಕರಿಬೋದು ನೀವು. 20 ವರ್ಷ ಆದ್ಮೇಲೂ ಸೂರ್ಯ ಅವರು ನಿಮ್ಮನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೆ ನಿಮ್ಮನ್ನ ಮನೆ ಕರ್ಕೊಂಡು ಬಂದ್ರು ಅಂತ ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಆದ್ರೆ ನಿಮ್ಮನ್ನ ನೋಡಿದ ಮೇಲೆ ಅದು ಯಾಕೆ ಅಂತ ಈಗ ಅರ್ಥ ಆಯ್ತು. ಇಟ್ಸ್ ರಿಯಲಿ ವರ್ತ್ ಇಟ್. ಯಾ, ವಾಟ್ ಯು ಮೀನ್? ವಿಶೇಷವಾಗಿ ಏನಿಲ್ಲ ಬಿಡಿ. ಸೂರ್ಯ ಸಾಹೇಬ್ರು ಇದ್ದಾರ ಮನೆಯಲ್ಲಿ? ನಮಸ್ಕಾರ ಸೂರ್ಯ ಅವರೇ. ನಮಸ್ಕಾರ ಸೂರ್ಯ ಅವರೇ. ನೀವ್ ಯಾಕ್ರಿ ಬಂದ್ರಿ ಇಲ್ಲಿಗೆ? ಔಟ್! ಏನ್ ಸೂರ್ಯ ಅವರೇ, ನಾನು ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ. ಆ ಸೌಜನ್ಯಕ್ಕಾದ್ರೂ
ಕೂತ್ಕೊಳ್ಳಿ ಅಂತ ಹೇಳ್ಬೋದಲ್ವಾ? ಹೋಗ್ಲಿ ಬಿಡಿ. ನೀವು ಸೌಜನ್ಯ ಮರೆತರು ಈ ಚಿದಂಬರಂ ಉಪಕಾರ ಮಾಡಿದವ್ರನ್ನ ಯಾವತ್ತೂ ಮರೆಯೋದಿಲ್ಲ. ದಯವಿಟ್ಟು ಇದನ್ನ ನನ್ನಿಂದ ಸ್ವೀಕರಿಸಿ. ಕಿರುಕಾಣಿಕೆ. ಯಾಕಿದು? ನೀವು ಮಾಡಿರೋ ಹೆಲ್ಪ್ಗೆ. ನಾನೇನು ಹೆಲ್ಪ್ ಮಾಡಿದೆ ನಿಮ್ಗೆ? ನನ್ನ ಫೈಲ್ ಸೈನ್ ಹಾಕಿದಿರಲ್ಲ. ವಾಟ್ ನಾನ್ಸೆನ್ಸ್! ಯಾವ ಫೈಲ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನನ್ನ ಮೈನಿಂಗ್ ಫೈಲ್ಗೆ ನೀವೇ ಸೈನ್ ಹಾಕೊಟ್ರಲ್ಲ. ಅದು ನಾನು ಸೈನ್ ಹಾಕಿಲ್ಲ. ಅರ್ಪಿತಾ ನನ್ನ ಸೈನ್ ಫೋರ್ಜರಿ ಮಾಡಿದಾಳೆ. ಇನ್ನೂ ಅದೇ ಹಳೆ ಕತೆ ಹೇಳ್ತಿದ್ದೀರಲ್ಲ ಸೂರ್ಯ ಅವರೇ. ಅರ್ಪಿತಾ ಆ ಥರ ಏನು ಮಾಡಿಲ್ಲ ಅಂತ ನೀವೇ ಕೊಟ್ಟ ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದೀರಲ್ಲ. ಅದು ನೀನು ಅರ್ಪಿತಾ ಸೇರ್ಕೊಂಡು ಆಡಿರೋ ಆಟ. ನನ್ನ ಮಗನ ಕಿಡ್ನಾಪ್ ಮಾಡಿ ಅವನಿಗೆ ಹಿಂಸೆ ಮಾಡಿ ನಾನು ಕೇಸ್ನ ವಾಪಸ್ ತಗೊಳ್ಳೋಕೆ ಮಾಡಿದ್ರಿ. ಇಲ್ಲಾಂದ್ರೆ ನೀನು ಅರ್ಪಿತಾ ಇಬ್ರು ಜೈಲಲ್ಲಿ ಇರಬೇಕಾಗಿತ್ತು. ಕಮಾನ್ ಸೂರ್ಯ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಯಾಕೆ ಕೋಪ ಅಂತ. 100 crores ವರ್ತ್ ಪ್ರಾಜೆಕ್ಟ್ ಫೈಲ್ಗೆ ಸೈನ್ ಮಾಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಕಮಿಷನ್ ಕೊಡಲಿಲ್ಲ ಅಂತ ತಾನೇ. ನೀವು ಕ್ಲೀನ್ ಪಾಲಿಟಿಷಿಯನ್ ಅಂತ ಹೆಸರು ತಗೊಂಡಿದ್ದೀರಾ. ಕೈಯಲ್ಲಿ ದುಡ್ಡು ತಂದು ಕೊಟ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ಹಿಂದೂಸ್ತಾನ್ ಬ್ಯಾಂಕ್ ಅಕೌಂಟ್ಗೆ 50 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರಿ. ಯಾಕೆ ಬ್ಯಾಂಕಿಂದ ನಿಮಗಿನ್ನೂ ಮೆಸೇಜ್ ಬಂದಿಲ್ವಾ? ಬಂತು ನೋಡಿ. ಧೈರ್ಯ ನಿನ್ಗೆ? ನನ್ನ ಸೈನ್ ಫೋರ್ಜರಿ ಮಾಡಿಸಿ ನಿನ್ನ ಫೈಲ್ನ ಅಪ್ರೂವಲ್ ಮಾಡ್ಕೊಂಡಿದ್ಯಾ. ಈಗ ನನ್ನ ಅಕೌಂಟ್ಗೆ 50 ಲಕ್ಷ ಹಾಕ್ಬೇಕು ಅಂತ ಅನ್ಕೊಂಡಿದ್ಯಾ. ಇಷ್ಟು ದಿನ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಟ್ಟಿದ್ದಲ್ದೆ ನನ್ನ ಹೆಸರನ್ನ ಕೆಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ. ಬಿಡಲ್ಲ ಕಣೋ, ನೀನು ಮುಗಿಸ್ಬಿಡ್ತೀನಿ ಕಣೋ. ಮುಗಿಸ್ಬಿಡ್ತೀನಿ ಕಣೋ. ಡ್ಯಾಡ್ ಬಿಡಿ ಡ್ಯಾಡ್. ಸೂರ್ಯರೇ ಬಿಡಿ ಅವ್ರನ್ನ. ಸೂರ್ಯರೇ ಬಿಡಿ ಅವ್ರನ್ನ. ಡ್ಯಾಡ್ ಬಿಡಿ ಡ್ಯಾಡ್. ಬಿಡಿ ಅವ್ರನ್ನ. ಬಿಡಲ್ಲ ನೀನು. ಸೂರ್ಯರೇ ಬಿಡಿ. ಬಿಡಲ್ಲ ಕಣೋ. ಸೂರ್ಯರೇ ಬಿಡಲ್ಲ. ಪ್ಲೀಸ್ ಡ್ಯಾಡ್, ರಿಲ್ಯಾಕ್ಸ್. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸೂರ್ಯರೇ, ನೀವು ಕೂತ್ಕೊಳ್ಳಿ. ಇನ್ನೊಂದು ಸಲ ನನ್ನ ತಂಟಕ್ಕೆ ಬಂದರೆ ಬಲಿ ಹಾಕ್ಬಿಡ್ತೀನಿ. ನನ್ನ ಚಿಲ್ಲರೆ ಆಟಗಳನ್ನ ನನ್ನ ಹತ್ರ ಇಟ್ಕೋಬೇಡ. ನಿಮ್ಮ ಯಜಮಾನ್ರು ಹೇಗೆ ಆಡ್ತಾ ಇದ್ದಾರೆ ನೋಡಿ. ಒಂದು ಗ್ಲಾಸ್ ನೀರು ಕೊಡಪ್ಪ ಅವ್ರಿಗೆ. ನೀರು ಕೊಡು ಪ್ಲೀಸ್. ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ಕೂಲ್ ಡೌನ್ ಸೂರ್ಯ, ಕೂಲ್ ಡೌನ್. ನಿನ್ನ ಅಕೌಂಟ್ಗೆ 50 ಲಕ್ಷ ರೂಪಾಯಿ ಹಾಕಿರೋದಕ್ಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಡಾನ್ಸ್ ಮಾಡ್ತಿದೀಯಲ್ಲ. ನನ್ನ ಫೈಲನ್ನ ಇಷ್ಟು ವರ್ಷ ತಡೆ ಹಿಡಿದು 106 ಕೋಟಿ ರೂಪಾಯಿ ಲಾಸ್ ಮಾಡಿದೀಯಲ್ಲ. ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು? ಡ್ಯಾಡ್, ಚಿದಂಬರಂ ದಯವಿಟ್ಟು ಆಚೆ ಹೋಗಿ. ಗೆಟ್ ಔಟ್. ಅಪ್ಪನಿಗೆ BP, ಮಗ ಶಾರ್ಟ್ ಟೆಂಪರ್. ಇವರಿಬ್ಬರ ಜೊತೆಗೆ ಇಷ್ಟು ವರ್ಷದಿಂದ ಹೇಗಿದ್ದೀರಾ ಮೇಡಮ್ ನೀವು? ಗೆಸ್ಟ್ ಹೌಸಿಗೆ ಬಂದ್ಬಿಡಿ. ಯು ಬ್ಲಡಿ, ಹೋಗ ಆಚೆಗೆ. ಆ ಸೂರ್ಯ ನಿಮ್ ಕುತ್ತಿಗೆಗೆ ಹಗ್ಗ ಹಾಕೋದಕ್ಕೆ ನೋಡ್ದ, ಆದ್ರೆ ನೀವು ಅದೇ ಹಗ್ಗನ ಅವನ್ ಕುತ್ತಿಗೆಗೆ ಹಾಕಿ ಬಂದಿದ್ದೀರಾ. ಬ್ರಿಲಿಯಂಟ್ ಡ್ಯಾಡ್. ಆದ್ರೆ ಅವನು ಉಸಿರಾಡ್ತಾ ಇದ್ದಾನೆ ಅನ್ನೋದಷ್ಟೇ ಬೇಜಾರು. ಸೂರ್ಯ ಉಸಿರಾಡಬೇಕು, ಆದ್ರೆ ಆದಷ್ಟು ಬೇಗ ಈ ಉಸಿರು ನಿಂತು ಹೋಗ್ಲಿ ಅಂತ ಅವನೇ ದೇವರ ಹತ್ರ ಬೇಡ್ಕೋಬೇಕು. ಹಾಗ ಟಾರ್ಚರ್ ಕೊಟ್ಟು ಮೆಂಟಲಿ ಅವನ್ನ ಬ್ರೇಕ್ ಡೌನ್ ಮಾಡಬೇಕು. ಅದರಿಂದ ನನ್ನ ಸಾಕ್ಷಿ ಮದುವೆಗೆ ಏನು ತೊಂದರೆ ಆಗಲ್ಲ ಅಲ್ವಾ ಡ್ಯಾಡ್? ಈ ಆಟ ಆಡೋಕೆ ಪ್ರಾರಂಭ ಮಾಡಿರೋದೇ ನಿಮ್ಮಿಬ್ರು ಮದುವೆ ಆಗ್ಲಿ ಅಂತ. ಇನ್ನು ನಿಮ್ಮ ಮದುವೆಗೆ ತೊಂದರೆ ಆಗೋದಕ್ಕೆ ನಾನು ಬಿಡ್ತೀನ? ರಂಜಿತ್, ಆ ಮನೆಯಲ್ಲಿ ಎಮೋಷನಲ್ ಫೂಲ್ಸ್ ಅಂದ್ರೆ ಸಾಕ್ಷಿ ಮತ್ತೆ ಆರ್ತಿ. ಆದಿತ್ಯನಿಗೆ ತೊಂದರೆ ಆದಾಗ ನಿನ್ನ ಹತ್ರ ಸಹಾಯ ಕೇಳೋಕೆ ಬಂದದ್ದೇ ಆ ಸಾಕ್ಷಿ. ಸೂರ್ಯ ನಮ್ಮ ಹತ್ರ ಸರಿಯಾಗಿ ಲಾಕ್ ಆಗಿದ್ದಾನೆ. ಇದರಿಂದ ಅವನು ಬಚಾವಾಗಬೇಕು ಅಂದ್ರೆ
ಚಿದಂಬರಂ ಅವ್ರ ಕಾಲಿಗೆ ಬೀಳಲೇಬೇಕು. ಆದರೆ ಖಂಡಿತ ಸೂರ್ಯ ಅವ್ರು ಬರಲ್ಲ. ಸೊ ನಮ್ಮ ಹತ್ರ ಸಂಧಾನಕ್ಕೆ ಬರೋರು ಯಾರು? ಅಂದ್ರೆ ಈ ಸಲನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿನೇ ಕಳಿಸ್ತಾರೆ ಅಂದ್ಕೊಂಡಿದ್ದೀರಾ ಡ್ಯಾಡ್? ಹ್ಞೂ ರಂಜಿತ್, ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಸೂರ್ಯ ಲೋಕಾಯುಕ್ತರ ಬಲೆಗೆ ಬೀಳಬಾರ್ದು ಅಂದರೆ ಆರ್ತಿ ಸಾಕ್ಷಿನ ಕಳಿಸ್ಲೇಬೇಕು. ಎಸ್, ಒಂದು ವೇಳೆ ಅಮ್ಮ ಬರ್ದಿದ್ರು ಮಗಳಂತೂ ಬಂದೇ ಬರ್ತಾಳೆ. ಆಗ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ನಾಟಕ ಮಾಡಬೇಕು, ನೀವು ಒಪ್ಕೊಳ್ಳೋ ಥರ ಆ್ಯಕ್ಟ್ ಮಾಡ್ತೀರ. ಆಗ ಸಾಕ್ಷಿಗೆ ಅವ್ರ ಮನೆಯಲ್ಲಿ ಯಾರೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರು ಬಚಾವ್ ಮಾಡೋದು ನಾನೇ ಅಂತ ಇಂಪ್ರೆಸ್ ಆಗ್ತಾ ಹೋಗ್ತಾಳೆ. ಕೊನೆಗೆ ಅವ್ರ ಮನೆಯ ದೃಷ್ಟಿಯಲ್ಲಿ ಬ್ಯಾಡ್ ಬಾಯ್ ಆಗಿರೋ ನೀನು ಗುಡ್ ಬಾಯ್ ಆಗ್ತಾ ಹೋಗ್ತೀಯ. ತನ್ನ ಮಗಳ ಹಠಕ್ಕೆ ಕಟ್ಟು ಬಿದ್ದ ಸೂರ್ಯ ನನ್ನ ಮಗಳಿಗೆ ಇವನಂತ ಒಳ್ಳೆ ಹುಡುಗನ್ನ ಬೇರೆ ಎಲ್ಲೂ ದೇವರು ಸೃಷ್ಟಿ ಮಾಡಿಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ.